ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು JM ಆನ್ಲೈನ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾವು ಕೇಂದ್ರ ಸರ್ಕಾರದ ಮಹಿಳಾ ಸಮ್ಮಾನ್ ಪ್ರಮಾಣ ಪತ್ರದ ಬಗ್ಗೆ ತಿಳಿದುಕೊಳ್ಳೋಣ. ಮಹಿಳಾ ಸಮ್ಮಾನ್ ಉಳಿತಾಯ ಪ್ರಮಾಣ ಪತ್ರ MSSC ಅಂದರೆ ಮಹಿಳಾ ಸಮ್ಮಾನ್ ಸೇವಿಂಗ್ ಸರ್ಟಿಫಿಕೇಟ್. ಮಹಿಳಾ ಸಮ್ಮಾನ್ ಉಳಿತಾಯ ಪ್ರಮಾಣ ಪತ್ರವು ಅಲ್ಪಾವಧಿಗೆ ಮಹಿಳೆಯ ಹೆಸರಿನಲ್ಲಿ ಹೂಡಿಕೆ ಮಾಡಿದ ಸ್ಥಿರ ಠೇವಣಿಗಳು ಅಂದರೆ FDಗೆ ಸೂಕ್ತವಾಗಿದೆ. ಅಂದರೆ ಆ ರೀತಿ ಇದೆ. ಕೇಂದ್ರ 2023-24 ಕೇಂದ್ರ ಬಜೆಟ್ನಲ್ಲಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಹಿಳಾ ಹೂಡಿಕೆದಾರರಿಗೆ ಹೊಸ ಸಣ್ಣ ಉಳಿತಾಯ ಯೋಜನೆಯನ್ನು ಘೋಷಿಸಿದ್ದಾರೆ. ಈ ಯೋಜನೆಯನ್ನು ಮಹಿಳಾ ಸಮ್ಮಾನ್ ಉಳಿತಾಯ ಪ್ರಮಾಣ ಪತ್ರ MSSC ಮಹಿಳಾ ಸಮ್ಮಾನ್ ಸೋಷಿಯಲ್ ಸರ್ಟಿಫಿಕೇಟ್ ಎಂದು ಕರೆಯಲಾಗಿದೆ. ಇದರಿಂದ ಏನು ಕೊಡುಗೆ ಇದೆ ಅಂತಂದರೆ, ಈ ಯೋಜನೆಯಲ್ಲಿ ಠೇವಣಿಗಳನ್ನು ಮಹಿಳೆ ಅಥವಾ ಹೆಣ್ಣು ಮಗುವಿನ ಹೆಸರಿನಲ್ಲಿ ಮಾಡಬಹುದು. 7.5% ದರದಲ್ಲಿ 2 ವರ್ಷಗಳ ಅವಧಿಗೆ ನೀವು ಮ್ಯಾಕ್ಸಿಮಮ್ 2 ಲಕ್ಷದವರೆಗೆ ಠೇವಣಿಯನ್ನು ಮಾಡಬಹುದು. ಯಾವುದೇ ತೆರಿಗೆಯ ಪ್ರಯೋಜನಗಳು ಇದರಲ್ಲಿ ಇರುವುದಿಲ್ಲ. ಆದರೆ ಈ ಯೋಜನೆಯಲ್ಲಿ ಭಾಗಶಃ ಹಿಂಪಡೆಯುವಿಕೆಯನ್ನು ಅನುಮತಿಸಲಾಗಿದೆ. ಅಂದರೆ ನೀವು ಹಿಂತೆಗೆದುಕೊಳ್ಳಬಹುದು. ಫ್ರೆಂಡ್ಸ್, ಇದು ಬಜೆಟ್ 2023ರಲ್ಲಿ ಘೋಷಿಸಲಾದ ಒಂದು ಬಾರಿ ಯೋಜನೆಯಾಗಿದೆ ಮತ್ತು 2 ವರ್ಷಗಳ ಅವಧಿಗೆ ಅಂದರೆ ಮಾರ್ಚ್ 25ರವರೆಗೆ ಲಭ್ಯವಿರುತ್ತದೆ. ಹೆಚ್ಚಿನ ಬಡ್ಡಿ ದರದೊಂದಿಗೆ ಮಹಿಳಾ ಸಮ್ಮಾನ್ ಉಳಿತಾಯ ಪ್ರಮಾಣ ಪತ್ರವು ಔಪಚಾರಿಕ ಆರ್ಥಿಕ ಉಳಿತಾಯ ಸಾಧನಗಳನ್ನು ಅಳವಡಿಸಿಕೊಳ್ಳಲು ಹೆಚ್ಚಿನ ಮಹಿಳೆಯರನ್ನು ಪ್ರೋತ್ಸಾಹಿಸುತ್ತದೆ ಎಂದು ಲೈಟ್ನ ಸಂಸ್ಥಾಪಕ ಮತ್ತು ವ್ಯವಸ್ಥಾಪಕ ನಿರ್ದೇಶಕ ದೀಪಕ್ ಅಮೀನ್ ಅವರು ಹೇಳಿದ್ದಾರೆ. ಇದು ಸುಕನ್ಯಾ ಸಮೃದ್ಧಿ ಯೋಜನೆಗಿಂತ ಹೇಗೆ ಭಿನ್ನವಾಗಿದೆ ಎನ್ನುವುದನ್ನು ನೋಡುವುದಾದರೆ, ನಾವು ಈಗಾಗಲೇ ಹೆಣ್ಣು ಮಗುವಿಗೆ ಸುಕನ್ಯಾ ಸಮೃದ್ಧಿ ಯೋಜನೆ SSY ಅನ್ನು ಹೊಂದಿದ್ದೇವೆ. ಈ ಯೋಜನೆಯಲ್ಲಿ ಹೂಡಿಕೆ ಮಾಡಲು ಹುಡುಗಿಗೆ 10 ವರ್ಷ ವಯಸ್ಸಿನವರೆಗೆ ಖಾತೆಯನ್ನು ತೆರೆಯಬಹುದು ಮತ್ತು 21 ವರ್ಷಗಳ ಅವಧಿಯನ್ನು ಹೊಂದಿರುತ್ತದೆ. ಹುಡುಗಿಯ ಮದುವೆ ನಂತರ ಖಾತೆಯನ್ನು ಮುಚ್ಚಿಸಲಾಗುತ್ತದೆ. ಅಂದರೆ SSY ಯೋಜನೆಯಲ್ಲಿ ಹುಡುಗಿಯ ಮದುವೆ ನಂತರ ಖಾತೆಯನ್ನು ಮುಚ್ಚಿಸಲಾಗುತ್ತದೆ. ಆದರೆ ಠೇವಣಿಗಳನ್ನು 15 ವರ್ಷದವರೆಗೆ ಮಾತ್ರ ಮಾಡಬಹುದು. ಅದೇ ರೀತಿಯಾಗಿ ಹುಡುಗಿಗೆ 18 ವರ್ಷ ವಯಸ್ಸಾಗುವವರೆಗೆ ಸಂಪೂರ್ಣ SSY ಕಾರ್ಪಸ್ ಲಾಕ್-ಇನ್ ಇರುತ್ತದೆ ಮತ್ತು ನಂತರವೂ ಶೈಕ್ಷಣಿಕ ಅಗತ್ಯಗಳಿಗಾಗಿ ಹೂಡಿಕೆ ಮೊತ್ತದ 50% ಮಾತ್ರ ಹಿಂಪಡೆಯಬಹುದು. ಆದರೆ ಹೊಸದಾಗಿ ಘೋಷಿಸಲಾದ ಮಹಿಳಾ ಸಮ್ಮಾನ್ ಉಳಿತಾಯ ಪ್ರಮಾಣ ಪತ್ರಗಳು ಮತ್ತು ಅಸ್ತಿತ್ವದಲ್ಲಿರುವ ಸುಕನ್ಯಾ ಸಮೃದ್ಧಿ ಯೋಜನೆಯು ಮಹಿಳೆಯರಿಗೆ ಉಳಿತಾಯವನ್ನು ಪೂರೈಸುತ್ತದೆ. ಎರಡನೆಯದು, ಹೆಣ್ಣು ಮಗುವಿನ ದೀರ್ಘಾವಧಿಯ ಭವಿಷ್ಯಕ್ಕಾಗಿ ಉಳಿಸಲು ಬಯಸುವ ಪೋಷಕರಿಗೆ ಮಾತ್ರ ಎಂದು SEBI ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾದ ನೋಂದಾಯಿತ ಹೂಡಿಕೆ ಸಲಹೆಗಾರ ದೇವಾಶಿಸ್ ಹೇಳುತ್ತಾರೆ. ಅದೇ ರೀತಿಯಾಗಿ RAI ಮತ್ತು ಸ್ಟೇಬಲ್ ಇನ್ವೆಸ್ಟರ್ನ ಸ್ಥಾಪಕ 2 ವರ್ಷಗಳ ಅವಧಿಯನ್ನು ಹೊಂದಿರುವ MSSC ಅಂದರೆ ಮಹಿಳಾ ಸಮ್ಮಾನ್ ಸ್ಕೀಮ್ ಸರ್ಟಿಫಿಕೇಟ್ ಅಲ್ಪಾವಧಿಯ ಉತ್ಪನ್ನವಾಗಿದೆ ಮತ್ತು ಆದ್ದರಿಂದ SSY ನಂತರ ದೀರ್ಘಾವಧಿಯ ಸಾಧನಗಳೊಂದಿಗೆ ಆದರ್ಶಪ್ರಾಯವಾಗಿ ಹೋಲಿಸಲಾಗುವುದಿಲ್ಲ. ಈಗ ನಿಶ್ಚಿತ ಠೇವಣಿ ಅಥವಾ MSSC ಇದರ ಬಗ್ಗೆ ನೋಡೋದಾದರೆ, ನಿಶ್ಚಿತ ಠೇವಣಿ ಅಂದರೆ ಫಿಕ್ಸ್ಡ್ ಡಿಪಾಸಿಟ್. ಇದರ ಬಗ್ಗೆ ನೋಡೋದಾದರೆ, ಮಹಿಳಾ ಸಮ್ಮಾನ್ ಉಳಿತಾಯ ಪ್ರಮಾಣ ಪತ್ರವು ಅಲ್ಪಾವಧಿಯ ಮಹಿಳೆಯ ಹೆಸರಿನಲ್ಲಿ ಹೂಡಿಕೆ ಮಾಡಿದ ಸ್ಥಿರ ಠೇವಣಿಗಳಿಗೆ ಸೂಕ್ತವಾದ ಪರ್ಯಾಯ ಮಾರ್ಗವಾಗಿದೆ ಹಾಗೂ ಬ್ಯಾಂಕ್ FDಗಳಿಗಿಂತ ಆದಾಯವು ಹೆಚ್ಚಾಗಿರುತ್ತದೆ ಮತ್ತು ಭಾಗಶಃ ಹಿಂತೆಗೆದುಕೊಳ್ಳುವಿಕೆಯು ಲಿಕ್ವಿಡಿಟಿಯನ್ನು ಕಡಿಮೆ ಮಾಡುತ್ತದೆ ಎಂದು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಆದಿಲ್ ಶೆಟ್ಟಿ ಅವರು ತಿಳಿಸಿದ್ದಾರೆ. ಮಹಿಳೆಯರಿಗೆ ಸೂಕ್ತವಾದ ಒಂದು ಯೋಜನೆಯಾಗಿದೆ. ಇದರ ಲಾಭವನ್ನು ಎಲ್ಲರೂ ಪಡೆದುಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.